ಒಂದಿಷ್ಟು ಸಾಧಕರು ಅವಾಗ ಪ್ರಶ್ನೆ ಹಾಕ್ತಾನೆ ಇರ್ತಾರೆ. ಗುರುಜಿ, ಈ ಕುಡಿದ್ರಾಗ ತಿನ್ನೋದ್ರಾಗ ನಾರಿಯರ ಸಂಘ ಮಾಡೋದ್ರೊಳಗೆ ಏನು ಸುಖ ಇಲ್ಲ ಸಹಿತ ಮನುಷ್ಯ ಯಾಕೆ ಅದ್ರ ಹಿಂದೆ ಬೆನ್ನತ್ತಾನ ಅನ್ನೋ ಅರ್ಥದೊಳಗೆ ಅನೇಕ ಪ್ರಶ್ನೆಗಳನ್ನು ನನಗೆ ಹಾಕ್ತಾ ಇರ್ತಾರೆ. ಎಸ್, ಮನುಷ್ಯ ಮೊದಲು ಮೂರು ಮಕಾರ ಅಂತಿದ್ರು. ಈಗ 4 ಮಕಾರ 5 ಮಕಾರ ಬಂದಿವೆ, 4-5 ಮಕಾರಗಳು ಬಂದಿವೆ. ಯಾವ್ಯಾವ ಗೊತ್ತಾ? ಮೊದಲು 3 ಮಕಾರಗಳು ಯಾವಿದ್ದು ಗೊತ್ತಾ? ಒಂದು ಮದಿರೆ, ಮಾಂಸ ಮತ್ತು ಮಾನಿನಿ. ಈ 3 ಮಕಾರಗಳ ಸುತ್ತಲೇ ಮನುಷ್ಯನ ಬದುಕು ತಿರುಗ್ತಾ ಇರ್ತದೆ. ಬೇಕಾದ್ರೆ ನೋಡ್ರಿ, ಬೇಕಾದ್ರೆ ಹೆಣ್ಣಿಗಾಗಿ ಸತ್ತವರು ಕೋಟಿ, ಹೊನ್ನಿಗಾಗಿ ಸತ್ತವರು ಕೋಟಿ ಅಂತ ಯಾಕೆ ಹೇಳಿದರು ಶರಣರು? ಇಡೀ ಇತಿಹಾಸ ತಗೋರಿ, ಯುದ್ಧ ತಗೋರಿ, ಎಲ್ಲ ಒಂದಿಷ್ಟು ಹೆಣ್ಣಿನ ಸಲುವಾಗಿ, ಒಂದಿಷ್ಟು ಮಣ್ಣಿನ ಸಲುವಾಗಿ, ಒಂದಿಷ್ಟು ಹೊನ್ನಿನ ಸಲುವಾಗಿ. ಹೆಣ್ಣು ಹೊಣ್ಣು ಮಣ್ಣು ಅಂತಾರೆ ಇದಕ್ಕೆ. ಹೆಣ್ಣು ಹೊಣ್ಣು ಮಣ್ಣಿಗಾಗಿ ಸತ್ತವರು ಕೋಟಿ, ನಿನಗಾಗಿ ಸತ್ತವರನ್ನು ಒಬ್ಬರನ್ನೂ ನಾ ಕಾಣೆ ಗುಹೇಶ್ವರ ಅಂತ ತಿಳ್ಕೊಂಡು ಅಲ್ಲಿ ಎಲ್ಲೋ ಅಷ್ಟು ವಚನಗಳದೊಳಗೆ ಕೇಳಿದ್ದೀನಿ. ಹಾಗಾಗಿ ಈ ಮದಿರೆ, ಮಾಂಸ, ಮಾನಿನಿ ಮತ್ತು ಮೊಬೈಲ್, ಈಗ 3ನೇ ಮಕಾರ ಮೊಬೈಲ್. ಹೌದಾ? ಇದರಾಗ ಏನೂ ಇಲ್ಲ ಅಂತ ಒಮ್ಮೆ ಪ್ರಜ್ಞಾವಂತನಾಗಿ ವಿಚಾರ ಮಾಡಿದಾಗ ಯೋಚಿಸತಕ್ಕಂಥ ಮನುಷ್ಯ ಮತ್ತೆ ಮತ್ತೆ ಜಾರೋದ್ಯಾಕೆ, ಮತ್ತೆ ಮತ್ತೆ ತಪ್ಪೋದ್ಯಾಕೆ, ಮತ್ತೆ ಮತ್ತೆ ಅದ್ರ ಹಿಂದೆ ಬೀಳೋದ್ಯಾಕೆ ಅಂತ ನೋಡಿದಾಗ ತಿಳಿಯೋದು ಇಷ್ಟು. ಏನದ ಅಂದ್ರೆ ಮನುಷ್ಯರ ಜೀವನ ಭಾಳ ಗಂಭೀರ ಆಗಿಬಿಟ್ಟದ, ದುಃಖದಾಯಕ ಆಗೈತ. ಮತ್ತು ಜೀವನ ಅನ್ನೋದು ಅವನ ಬಗೆಹರಿದ ಸಮಸ್ಯೆ ಆಗಿದೆ. ಅವನ ಸುತ್ತಮುತ್ತಲಿನ ವಾತಾವರಣ, ಇರೋ ಮನೆ, ನಿತ್ಯ ಎದುರಿಸ್ತಕ್ಕಂಥ ಸಮಸ್ಯೆಗಳು, ಪರಿಹಾರವೇ ಇಲ್ಲದಂಥ ಆ ಸಮಸ್ಯೆಗಳ ಕೂಡ ಅವನ ಹುಡುಕಾಟ, ಒದ್ದಾಟ, ಜಗ್ಗಾಟ, ಇವುಗಳಿಂದ ಆತ ಬೇಸತ್ತು ಹೋಗ್ಬಿಟ್ಟಿದ್ದಾನ. ಒಂದು ಡೈಲೆಮದ ಸಿಕ್ಕೊಂಡ್ಬಿಟ್ಟಾನ. ಅದಕ್ಕೆ ಅವನು ಅದರಿಂದ ಹೊರಗೆ ಬರಬೇಕಾಗಿತ್ತು ಅವನಿಗೆ. ಇದೆಲ್ಲ ಯಾಕೆ ಹೊರಗೆ ಬರಾಗತ್ತಾನ ಅಂತಂದ್ರೆ, ಮನಸ್ಸು ಅನ್ನೋದು ಭಾಳ ಕೆಟ್ಟದು. ಈ ನಾವು ಪಡೋ ದುಃಖ ಎಲ್ಲ ಮನಸ್ಸಿನ ಮೂಲಕ, ಮನಸ್ಸಿನಿಂದಾಗಿ. ಮನಸ್ಸು ಐತೆ ಅಂತ ತಿಳ್ಕೊಂಡು ದುಃಖ ಅದು. ಹೌದಾ? ಮನಸ್ಸು ಸಂಪೂರ್ಣ ಪ್ರಜ್ಞಾವಸ್ಥೆ ಇದ್ದಾಗ ಈ ದುಃಖಗಳು ಸಹನ ಆಗೋದಿಲ್ಲ. ಹೌದಾ? ಅದಕ್ಕೆ ಮನಸ್ಸನ್ನು ಮಂಪರ್ಗೊಳಿಸ್ತಾನವ ಮನುಷ್ಯ. ನೋಡಿ, ಬೇಗಾರ ಆತ ಕುಡಿಯೋದ್ರ ಹಿಂದೆ ಮನಸ್ಸನ್ನು ಮಂಪರ್ಗೊಳಿಸ್ತಾನೆ. ಒಂದು ಇದು ಅದು ಕೆಲಸದ. ಕುಡಿದಾಗ ಕಳ್ಳು ಇರಲಿ, ಸೆರೆ ಇರಲಿ, ಬ್ರ್ಯಾಂಡಿ ಇರಲಿ, ಮತ್ತು ತಿನ್ನೋವಾಗ ಅಂದರೆ ಚರಸ್ಸು, ಗಾಂಜಾ, ಅಫೀಮು ಇವನ್ನ ತಿನ್ನೋವಾಗ ಅವ್ನಿಗೆ ಗೊತ್ತಿರ್ತದೆ. ಆದ್ರೆ ಯಾಕೆ ತಿಂತಾನಪ್ಪ ಅಂತಂದ್ರೆ ಅದು ನೇರವಾಗಿ ಅವನಿಗೆ ಸಮಸ್ಯೆಗಳನ್ನು ಎದುರಿಸಲಿಕ್ಕೆ ಆಗ್ತಾ ಇಲ್ಲ. ಹೌದಾ? ಆಗ್ತಾ ಇಲ್ಲ ಅವನಿಗೆ. ಅದಕ್ಕಾಗಿ ಕಳ್ಳು ಕುಡಿತಾನ, ಸೆರೆ ಕುಡಿತಾನ, ಇದನ್ನು ಮಾಡ್ತಾನೆ. ಯಾಕಪ್ಪ ಅದನ್ನು ಮಂಪರು ಬರ್ತದೆ. ಮಂಪರು ಬಂದಾಗ ಆ ನೋವಿನಿಂದ, ಪರಿಹಾರವೇ ಇಲ್ಲದ ಸಮಸ್ಯೆಗಳಿಂದ, ಒತ್ತಡ ಇರ್ತದಲ್ಲ, ಅದು ಮರೆತು ಹೋಗ್ಬಿಡ್ತದೆ. ನಿರವಂಬಳಿರ್ತಾನ. ಹೌದಾ? ಅವನು ಕುಡಿಯದೇ ಇದ್ದಾಗ ಏನಾಗುತ್ತೆ, ಅವು ಕಾಡ್ತಕ್ಕಂಥ ಹೆಂಡತಿ, ಕಷ್ಟ ಕೊಡ್ತಕ್ಕಂಥ ಮಕ್ಕಳು, ನೆರೆಹೊರೆಯವರು, ಬಗೆಹರಿದಂಥ ಸಮಸ್ಯೆಗಳು, ಒದ್ದಾಡ್ತಾರಲ್ಲ, ಕುಡಿದಾಗ ಏನೂ ಇಲ್ಲ, ಆ ಒತ್ತಡವೇ ಇಲ್ಲ. ಅದಕ್ಕೆ ಕುಡಿದು ಬರ್ತಾನೆ ಮನುಷ್ಯ. ಅದು ಏನಾಗುತ್ತೆ ಕುಡಿದಾಗ, ಒಂದು ಮಂಪೂರ್ ಕವಿತದ ಮಬ್ಬು ಬರ್ತದೆ, ಮತ್ತು ನಮ್ಮ ಮನಸ್ಸು ಕೆಲಸ ಮಾಡೋದಿಲ್ಲ. ಅದು ಹೌದಾ? ಮನಸ್ಸು ಕೆಲಸ ಮಾಡೋದಿಲ್ಲ, ಅದಕ್ಕೆ ಮಂಪರಿಗೆ ಹೋಯ್ತಲ್ಲ. ಹೌದಾ? ವಿಚಾರ ಶಕ್ತಿ ಕಳ್ಕೊಂಡ್ಬಿಟ್ಟೈತಲ್ಲ. ತಾನು ಎಲ್ಲಿ ಅದನ್ನು ಗೊತ್ತಿಲ್ಲ, ಏನು ವಿಚಾರ ಮಾಡ್ತಾನೆ, ಏನು ಶೂನ್ಯ. ಹೌದಾ?
ಅದನ್ನು ಬಯಸ್ತತೆ ಜೀವ. ಹಾಗೆ ಇರಬೇಕನ್ನಿಸ್ತದೆ. ಬಗೆಹರಿದ ಸಮಸ್ಯೆಗಳನ್ನು ಅದು ಬಗೆಹರಿಸುವಂತೆ ಮಾಡ್ತದೆ ಮತ್ತು ಅದರಿಂದ ಮುಕ್ತವನ್ನಾಗಿ ಮಾಡ್ತದೆ ಯಾವಾಗ ಕುಡಿದಾಗ. ನಿಮಗೆ ಗೊತ್ತಾಗೋದಿಲ್ಲ. ಉದಾಹರಣೆಗೆ ಹೆಂಡ್ತಿ ಒದರಾಡ್ತಾಳೆ, ಹೆಂಡ್ತಿ ಇವನು ನಿಕೃಷ್ಟವಾಗಿ ಕಾಣ್ತಾಳೆ, ಹೆಂಡ್ತಿ ಇವನಿಗೆ ಕಷ್ಟ ಕೊಡ್ತಾಳೆ, ಅದ್ರ ಮನಸ್ಸಾರನಿಗೆ ಹೋಗಿ ಕೂಡ್ತಾಳೆ. ಹೌದಾ? ಈ ಥರದ ಸ್ಥಿತಿ ಒಳಗೆ ಅವನಿಗೆ ಬೈಬೇಕು ಅನಿಸುತ್ತೆ, ಆಕೆ ಒದಿಬೇಕು ಅನಿಸುತ್ತೆ, ಬಡಿಬೇಕು ಅನಿಸುತ್ತೆ. ಆತ ಬಡಿಯಲಾರ, ಒದಿಯಲಾರ, ಬೈಯಲಾರ. ಆದರೆ ಅದಕ್ಕೆ ಕುಡಿದು ಬಂದಾಗ ಬೇಕಾದ ಒದರಾಡಿದ್ರು ನಡೀತೈತೆ. ಅವನು ಹೆಂಡ್ತಿನ ಬಡ್ಕೊಂಡ್ರು ನಡೀತೈತಿ, ಹೆಂಡ್ತಿನ ಬಡ್ಕೊಂಡ್ರು ನಡೀತೈತಿ, ಒದ್ರೂ ನಡೀತೈತಿ, ಬೈದರೂ ನಡೀತೈತಿ. ಅಶ್ಲೀಲ ಎಲ್ಲ ಶಬ್ದಗಳನ್ನು ಬಳಸ್ತಾನೆ ಅವನು. ಆವಾಗ ಆಕೆ ಏನು ತಿಳ್ಕೊಳ್ಳೋದಿಲ್ಲ. ಕುಡಿಯದೇ ಇದ್ದಾಗ ಬೈದ್ರಪ್ಪ ಅಂದ್ರೆ ಇವ್ರು ಲಟ್ಟಣಿಗೆ ಬರ್ತದೆ ಆಕೆ ಕೈಯಾಗ. ಈ ಕುಡ್ದಾಗ ಬೈಸ್ಕೊತಾಳ. ಯಾಕೆ ಕುಡಿದು ಬಂದಾನ, ಸಾಯ್ಲಿ ಇವನು ಹೆತ್ತಿ ಏನು ಒದರ್ಲಿ ತಗೊಂಡು. ಇದು ಇವನ ಒಂದು ಅಯಾಚಿತವಾಗಿ ಒಂದು ಸುಖ ಸಿಗುತ್ತೆ ಇವನಿಗೆ. ಏನು, ನನ್ನ ಹೆಂಡತಿ ನಾನು ಬೈಯಾಕೆ ಧೈರ್ಯ ಬಂತು, ನಾನು ಬೈತಾ ಇದ್ದೀನಿ. ಒಳಗಿನ ಎಲ್ಲ ಇಟ್ಕೊಂಡಿರ್ತಾನಲ್ಲ ಒಂದು ಸುಪ್ತ ಮನಸ್ಸಿನೊಳಗೆ, ನನ್ನ ಹೆಂಡತಿಗೆ ಬೈಯೋದು ಆಗ್ತಾಯಿಲ್ಲ, ಆ ಭಾವನೆ ಈಗ ಇರೋದಿಲ್ಲ. ಬೈದು ತೋರಿಸ್ತಾನೆ. ಹಲ್ಲು ಕಟ್ಟು ಬೈತಾನೆ, ಅಶ್ಲೀಲವಾಗಿ ಬೈತಾನೆ. ಹಾಗೆ ಸುಮ್ಮನೆ ಇರ್ತಾನೆ. ಈ ಒಂದು ಒಳಗಿನ ಸುಪ್ತ ಮನಸ್ಸಿಗೆ ಸುಖ ಸಿಗುತ್ತೆ ಅವ್ರಿಗೆ. ಮತ್ತೆ ಇಳಿತೈತೆ. ಇಳಿದಾಗ ಮತ್ತೆ ಆಕೆ ಬೈತಾಳೆ ಹೊಳ್ಳೆ. ಬುದ್ಧಿ ಐತಿಲ್ಲ ನಿನಗೆ, ಯಾರೋ ಅನ್ನೋರು ದಿಕ್ಕಿಲ್ಲ ನಿನಗೆ. ಕುಡಿದು ಬರ್ತೀವಿ, ತಿಳಿದಿಲ್ಲ ನಿನಗೆ, ಹೀಗೆಲ್ಲ ಉದ್ರಸ್ಕೊತಾವೆ. ಬಾ ನಿನಗೆ ಮಾಡ್ತೀನಿ, ಕುಡಿದು ಬಂದಾಗ ಮಾಡ್ತೀನಿ ನಿನ್ನ ಮಜಾ ಅಂತ ಅದಕ್ಕೆ ಹಾಕಿ ಬರ್ತಾನೆ. ಹಾಕಿ ಬಂದು ಒದರಾಡ್ತಾಳೆ. ಹಾಗೆ ಸುಮ್ಕಿರ್ತಾಳೆ. ಇವನ ಒಳಗಿನ ಇದಕ್ಕೆ ಒಂದು ಇದು ಸಿಗುತ್ತೆ, ಬಿಡುಗಡೆ ಸಿಗುತ್ತೆ ಅವನಿಗೆ. ಅದಕ್ಕೆ ಕುಡಿದು ಬರ್ತಾನೆ. ಅದೇ ಥರ ಮದಿರೆ ಆಯ್ತಾ ಮತ್ತು ಮಾಂಸ ತಿಂದಾಗ ವರ್ಕ್ ಮಾಡಲ್ಲ, ತಲೆ ವರ್ಕ್ ಮಾಡಲ್ಲ. ಯಾಕೆ ವರ್ಕ್ ಮಾಡಲ್ಲಪ್ಪ ಅಂದರೆ ನಿಮಗೆ ಗೊತ್ತಿರಲಿ, ನಮ್ಮಲ್ಲಿ 5 ಲೀಟರ್ ರಕ್ತ, ಒಬ್ಬ ಆರೋಗ್ಯವಂತ ವ್ಯಕ್ತಿಯ ದೇಹದೊಳಗೆ 5ರಿಂದ 6 ಲೀಟರ್ ರಕ್ತ ಇರುತ್ತೆ ಅಂತ ಹೇಳ್ತಾರಪ್ಪ. ಹೌದಾ? ಅದು ರಕ್ತದ ಪರಿಚಲನೆ ನಮಗೆಲ್ಲ ನಮ್ಮನ್ನು ಜೀವಂತವಾಗಿಟ್ಟಂತೆ ಅದು. ನಮ್ಮಲ್ಲಿರೋ ಶ್ವಾಸ ಉಚ್ಛ್ವಾಸವನ್ನು, ನಮಗೆ ಪಚನ ಕ್ರಿಯೆಯನ್ನು, ಯೋಚನೆಯನ್ನು, ಹೌದಾ, ಇವೆಲ್ಲವನ್ನು ನಿಯಂತ್ರಣ ಮಾಡೋದೇ ರಕ್ತ ಪರಿಚಲನೆ. ಇದರ ಮೂಲಕ ಮನಸ್ಸು ಕೂಡ ವರ್ಕ್ ಆಗುತ್ತೆ. ಹೌದಾ? ಈಗೇನಾಗುತ್ತೆ, ಮಾಂಸವನ್ನು ಸೇವಿಸೋದು ಅದು ಲಘುನ ಪಚನ ಆಗೋದೇ ಇಲ್ಲ. 5 ಲೀಟರ್ ರಕ್ತದ ಮನುಷ್ಯನೊಳಗೆ ಅಂತಂತಂದ್ರೆ, ಒಬ್ಬ ಮನುಷ್ಯನಲ್ಲಿ 5 ಲೀಟರ್ ರಕ್ತ ಐತೆಮ್ಮ ಅಂದರೆ, ನಾವು ತಿಂದಾಗ ರಕ್ತವ ಅದು ಪಚನ ಕ್ರಿಯೆಗೆ ಹೆಚ್ಚು ಹೋಗ್ತದೆ. ಪಚನ ಕ್ರಿಯೆಗೆ ರಕ್ತ ಹೆಚ್ಚು ಹೋದಾಗ ಮಿದುಳಿನ ಕಡೆಗೆ ರಕ್ತ ಪ್ರಚಲನೆ ಕಮ್ಮಿ ಆಗಿಬಿಡ್ತದೆ. ಆವಾಗ ಮಿದುಳು ಯೋಚನೆ ಮಾಡೋದಿಲ್ಲ. ಇದರ ಪರಿಣಾಮವಾಗಿ ಅವನಿಗೆ ಅಷ್ಟು ಒತ್ತಡ ಕಮ್ಮಿ ಆಗಿಬಿಡುತ್ತೆ, ಮಾನಸಿಕ ಒತ್ತಡ ಕಮ್ಮಿ ಆಗಿಬಿಡುತ್ತೆ ಅವನಿಗೆ. ಹೌದಾ? ಮತ್ತು ಅದು ನೀವು ಸಸ್ಯಾಹಾರ ಆಗಿದ್ರಪ್ಪ ಅಂದ್ರೆ, ನೀವು ತಿಂದಂಥ ಈ ಬದನೆಕಾಯಿ, ಚೌಳಿಕಾಯಿ ಇರಲಿ, ಸ್ವಲ್ಪ ಒಂದಿಷ್ಟು ಕರೆದದ್ದು ಹುರಿದದ್ದು ಸ್ವಲ್ಪ ಏನಾಗಿರಲಿ, ಇದಕ್ಕೆ ರಾಜಸಿಕ ಆಹಾರ, ಸಾತ್ವಿಕ ಆಹಾರ ಅಂತ ತಿಳ್ಕೊಳ್ಳಿ. ಇದು ಒಂದು ಬೇಗ ಪಚನ ಆಗ್ತದೆ. ಅದಕ್ಕೆ ರಕ್ತ ಕಡಿಮೆ ಬೇಕು. ಮಾಂಸ ಬೇಗ ಪಚನ ಆಗೋದಿಲ್ಲ, ಯಾಕಂದರೆ ಅದು ನಾವು ತಿಂತಕ್ಕಂಥ ವಸ್ತು ಅಲ್ಲ. ನಾವು ಮಾಂಸ ತಿನ್ನೋಕೆ ಹುಟ್ಟಿಲ್ಲ. ನಮಗೆ ಹುಲಿಗೆ ಇರ್ತಕ್ಕಂಥ ಊರುಗಳು ಇಲ್ಲ. ಮಾಂಸಾಹಾರಿ ಪ್ರಾಣಿಗಳಿಗಿರ್ತಕ್ಕಂಥ ಜಠರು ಇಲ್ಲ, ಕರುಳು ಇಲ್ಲ. ಅದನ್ನು ಪಚನ ಮಾಡ್ತಕ್ಕಂಥ ವ್ಯವಸ್ಥೆಯೂ ನಮ್ಮಲ್ಲಿಲ್ಲ. ಅದು ವಜ್ಜನಾಗುತ್ತದೆ. ಅದು ನಮ್ಮ ಪಚನ ಕ್ರಿಯೆಗೆ ಒಂದು ಭಾರ ಆಗ್ತದೆ. ಹಾಗೆ ಭಾರ ಆದಾಗ ಮನಸ್ಸು ಮತ್ತೆ ಮಂಪರಿಗೆ ಹೋಗ್ತದೆ. ಮತ್ತು ಅದ್ರ ಮಾಂಸ ತಿನ್ಬೇಕು ಅನಿಸಿದ್ರಪ್ಪ ಅಂತಂದ್ರೆ ನೀವು ಮೊದಲೇನು ಸೇವಿಸಲೇಬೇಕಾಗುತ್ತೆ. ಮೊದಲೇ ಮಂಪರ್ನೊಳಗೆ ಇರ್ತೀರಿ. ಆ ಮಂಪರ್ನೊಳಗೆ ನೋಡಿರ್ಬೇಕಾದ್ರೆ ಕುಡಿದೇ ನಿಮಗೆ ಮಾಂಸ ತಿನ್ಲಿಕ್ಕೆ ಸಾಧ್ಯವೇ ಇಲ್ಲ. ಎರಡೂ ಒಂದಕ್ಕೊಂದು ಕನೆಕ್ಷನ್ ಅದ. ನೀವು ಕುಡಿದು ಕೂಡಲಿ ಏನಾಗುತ್ತೆ, ಏನು ಖಬರ ಕಳ್ಕೊತೀರಿ ನೀವು. ಏನು ತಿಂತೀವಿ, ಏನು ಮಾತಾಡ್ತೀವಿ ಗೊತ್ತೇ ಇರೋದಿಲ್ಲ. ಅದು ನಿಮಗೆ ತಂದಿಟ್ಟಂಥ ಪ್ಲೇಟ್ನಲ್ಲಿ ತಂದಿಟ್ಟಂಥ ಮಾಂಸ ಕತ್ತಿದೋ, ಹಂದಿದೋ, ನಾಯಿದೋ, ಮನುಷ್ಯರ್ದೋ ಏನು ಗೊತ್ತಿಲ್ಲ. ಸುಮ್ಮನೆ ಒಂದಿಷ್ಟು ಮಾಂಸದ ತುಂಡನ್ನು ಬೇಯಿಸ್ಕೊಂಡು ಅದ್ರ ಮೇಲೆ ಉಪ್ಪು ಖಾರ ಹಾಕಿ ಮಸಾಲೆ ಪದಾರ್ಥ ಹಾಕಿ ಕೊಟ್ಟರೆ ಖಬರ್ಗೀಡೆಗಳಾಗಿ ತಿಂತೇವೆ.
ಹೌದಾ? ಅದಕ್ಕೆ ಖಬರದ ಕಳ್ಕೊತೀರಿ, ಪ್ರಜ್ಞಾ ಕಳ್ಕೊತೀರಿ, ಏನು ತಿಂತೀರಿ ಖಬರಿಲ್ಲ. ನಿನ್ನಿದು ಮನ್ನಿದು ಸತ್ತಿದ್ದು ಜೀವಂತಿದ್ದದ್ದು ಏನೋ ಜಡ್ಡಿಗೆ ಬಂದಿದ್ದು ಪ್ರಾಣಿದು ಯಾವ ಪ್ರಾಣಿದು ಏನು ಗೊತ್ತೇ ಇರೋದಿಲ್ಲ. ರೋಗಿಷ್ಠ ಪ್ರಾಣಿದು ಅವು ಸತ್ತದ್ದು ತಂದು ನಿಮ್ಮ ಮುಂದೆ ಇಟ್ಟರು ಕೂಡ ನೀವು ಖಬರಿಗೆ ಈಡಾಗಿ ತಿಂತೀರಿ. ಮುಂದೆ ರೋಗ ಬರ್ತಾವ, ಆ ಮಾತು ನಿಮ್ಗೆ ಖಬರೇ ಇರೋದಿಲ್ಲ. ಅದಕ್ಕೆ ಮದಿರೆ ಅದು ಕುಡ್ದಾಗೋ ಅಂದರೆ ಮಾಂಸವನ್ನು ತಿನ್ನುವಾಗ ನೀವು ಪ್ರಜ್ಞಾಹೀನರಾಗ್ತೀರಿ. ಪೂರ್ಣ ಅಲ್ಲ, ಅರೆ ಬರೆ ಪ್ರಜ್ಞೆಯನ್ನು ಕಳ್ಕೊತೀರಿ. ಅದು ನಿಮ್ಗೆ ಬೇಕಾಗಿದೆ. ಹೌದಾ? ಮುಂದೆ ಮಾನಿನಿ. ಯಾವಾಗ ನೀವು ಸಂಘ ಸುಖಕ್ಕೆ ಬಯಸ್ತೀರಿ, ಸೆಕ್ಸ್ ಬಯಸ್ತೀರಿ, ಸೆಕ್ಸ್ಗೆ ಯಾಕೆ ಹತ್ತೈಸ್ತೀರಪ್ಪ ಅಂತಂದರೆ ಯಾವಾಗ ನಿಮ್ಮ ವೀರ್ಯ ಖಾಲಿ ಆಗುತ್ತೋ ಒಂಥರ ಮನಸ್ಸು ಶಾಂತ ಬಿಡ್ತದೆ, ಒತ್ತಡ ಕಮ್ಮಿ ಆಗಿಬಿಡ್ತದೆ. ಇದು ನೀವು ಬಯಸ್ತೀರಿ. ಅದಕ್ಕೆ ಪದೇ ಪದೇ ಸೆಕ್ಸ್ ಯಾಕೆ ಬಯಸ್ತೀರಪ್ಪ ಅಂದ್ರೆ ಒಂಥರದ್ದು ಆ ಕ್ಷಣಕ್ಕೆ ಒಂದು ವೀರ್ಯ ಚಿಮ್ಮುಗೆ ಅವಾಗ ಆ ಸ್ಥಿತಿ ನಿಮಗೆ ಬೇಕಾಗಿರ್ತದೆ. ಆ ಸ್ಥಿತಿಯನ್ನು ಬಯಸ್ತೀರಿ ನೀವು. ಹೌದಾ? ಅದನ್ನು ಪದೇ ಪದೇ ಬೇಕನ್ಸುತ್ತೆ. ಅದನ್ನು ಸುಖ ಕೊಡ್ತದೆ. ಅದು ಕೂಡ ನಿಮಗೆ ಸ್ವಲ್ಪ ಕೆಲವು ಮಟ್ಟಿಗೆ ಬ್ಲಡ್ ಸರ್ಕ್ಯುಲೇಷನನ್ನು ಒಂದು ಇದಕ್ಕೆ ತಂದು ಒಂಥರ ಆನಂದ ಕೊಡ್ತದೆ. ಅಷ್ಟೇ, ಕ್ಷಣಿಕ. ಹೌದಾ? ಅದಕ್ಕೆ ಮಾನಿನಿಯರ ಸಂಘವನ್ನು ನೀವು ಬಯಸ್ತೀರಿ. ಹೌದಾ? ಸೊ ಈಗ ಮತ್ತೊಂದು ಬರುತ್ತೆ, ಮೊಬೈಲು. ಹೌದಾ? ಮೊಬೈಲ್ನೊಳಗೆ ಏನು ಉಪಯೋಗ ಇರೋದಿಲ್ಲ. ಅದರಾಗ ಬರ್ತಕ್ಕಂಥ ಎಲ್ಲ ನೋಡ್ತೀರಿ, ಅದು ಏನೂ ಬಳಸೋದಿಲ್ಲ, ಅದರಂಗೆ ಮಾಡೋದಿಲ್ಲ. ಅದಕ್ಕೆ ಸಹಿತ ನೋಡ್ತೀವಿ ನಾವು. ಹೌದಾ? ಅದು ಎಷ್ಟು ಬರ್ತಾವೆ ಎಷ್ಟು ಮಾಡಿರಪ್ಪ ನೀವು. ನಾನೇ 3,000 ವಿಡಿಯೋದು ನಾನು. ಹೌದಾ? 3,000 ವಿಡಿಯೋದು ಏನು ಹೇಳಿಲ್ಲ. ನನ್ನಂಥ ಒಬ್ಬನ ಪಾಮರ ನಾನು. ಹೌದಾ? ಏನು ಹೇಳಿನಿ, ಆದ್ರೆ ಎಷ್ಟು ನೋಡಿರಿ, ಎಷ್ಟು ಮಾಡಿರಿ. ಆದರೆ ಏನಿಲ್ಲ ಅಂತ ಗೊತ್ತಿದ್ರು ಕೂಡ ಏನೋ ಒಂದು ಆನಂದ. ನನ್ನ ಕಡೆ ಇಂಥದ್ದೊಂದು ಟೆಕ್ನಿಕ್ ಗೊತ್ತಾಯ್ತಲ್ಲ ಅನ್ನೋ ಆನಂದ. ಅದು ಏನು ಮುಂದೆ ಬಳಸ್ರಿ ಬಿಡ್ರಿ, ಒಂಥರದ ಸಮಾಧಾನ. ವೇದನೆಗಳಿಗೂ ಸಮಾಧಾನ, ಅಸಮಾಧಾನದೂ ಸಮಾಧಾನ. ಸೊ ಇವೆಲ್ಲ ಇದರೊಳಗೆ ನಾವು ನಿಜ ಜೀವನದೊಳಗೆ ಬರ್ತಕ್ಕಂಥ ಒತ್ತಡವನ್ನು ಗಮನಿಸೋಕ್ಕೆ ಆಗದೆ ನಾವೇನು ಇದರೊಳಗೆ ಬಯಸ್ತೀವಲ್ಲ, ಇದು ಭಾಳ ಕೆಟ್ಟ. ಆ್ಯಕ್ಚುಲಿ ಯೋಗದ ಜೀವನದೊಳಗೆ ನಾವು ಈ ಮನಸ್ಸನ್ನು ಮಂಪರುಗೊಳಿಸ್ತಕ್ಕಂಥ ಕಾರ್ಯವನ್ನು ಮಾಡ್ತೀವಿ. ಆದರೆ ಲೌಕಿಕ ಬದುಕಿನೊಳಗೆ ಅದನ್ನೇ ಮಾಡ್ತಾಯಿದ್ವಿ ನಾವು. ಹೌದಾ? ಯಾವ ಸೆರೆ, ಸಿಂಧಿ, ಮಾನಿನಿ, ಮದುವೆ ಏನು ಅಂತೀವಲ್ಲ, ಇವೆಲ್ಲವನ್ನು ಮಾಡ್ತಕ್ಕಂಥ ಕೆಲಸವನ್ನು ಒಂದು ಧ್ಯಾನದ ಪ್ರಕ್ರಿಯೆ ಮಾಡ್ತದೆ. ಧ್ಯಾನದ ಪ್ರಕ್ರಿಯೆ ನಮ್ಮನ್ನು ಆ ಹಂತಕ್ಕೆ ಹೋಯ್ತದೆ. ಆದರೆ ನಮಗೆ ಧ್ಯಾನ ಬೇಕಾಗಿಲ್ಲ. ಆ ಹಂತವನ್ನು ಅದಕ್ಕೆ ಹೇಳ್ತಾರೆ, ಮೆಡಿಟೇಷನ್ ಈಸ್ ರಿಯಲಿ ಟ್ರ್ಯಾಂಕ್ವಲೈಸರ್ ಅಂತ ಹೇಳ್ತಾರೆ. ಮೆಡಿಟೇಷನ್ ಈಸ್ ಎ ರಿಯಲ್ ಟ್ರ್ಯಾಂಕ್ವಲೈಸರ್ ಅಂತ ಹೇಳ್ತಾರೆ. ಅದು ಮತ್ತು ಕೊಡ್ತದೆ. ಧ್ಯಾನಕ್ಕೆ ಕೂಡಿರ್ಬೇಕಾದ್ರೆ ಒಂದು ಮತ್ತು ಕೊಡ್ತದೆ. ಕುಡ್ದಾಗ ಏನು ನಿಮಗೆ ಆನಂದ ಬರ್ತದೆ, ಆ ಆನಂದವನ್ನು ಧ್ಯಾನ ಕೊಡ್ತದೆ. ಬಟ್ ಯಾರು ಮಾಡೋದಿಲ್ಲ. ಅವರಿಗೆ ಕುಡಿಯೋದೇ ಹಿಡಿಸುತ್ತೆ, ತಿನ್ನೋದೇ ಹಿಡಿಸ್ತದೆ. ಅಂದರೆ ಮಾಂಸವನ್ನು ತಿನ್ನೋದೇ ಹಿಡಿಸ್ತದೆ. ಅಂದರೆ ಟೋಟಲಿ ಇವೆಲ್ಲ ಮನಸ್ಸನ್ನು ಮಂಪರುಗೊಳಿಸಿ ಸುಖ ಪಡ್ತಕ್ಕಂಥ ಪ್ರಕ್ರಿಯೆಗಳು. ಅಲ್ಲಿ ಧ್ಯಾನ ಮಾಡಿದಾಗ ಬರ್ತಕ್ಕಂಥ ಆನಂದವನ್ನು ಮದಿರೆ, ಮಾನಿನಿ, ಮಾಂಸದ ಮೂಲಕ ನಾವು ಪಡ್ಕೊತೀವಿ ಅಷ್ಟೇ. ಬಟ್ ಯಾವುದು ಹಿತ, ಯಾವುದು ಅಹಿತ ಅನ್ನೋದು ನಮಗೆ ಖಬರಿ ಇಲ್ಲ. ಹೌದಾ? ಸೊ ಇಂಥ ಖಬರಿಗೆಗಳಿಗೆ ಹೇಳಿದಷ್ಟು ಅದು ಹೇಳಿದಷ್ಟು ಕನ್ಫ್ಯೂಷನ್ ಆಗ್ತದೆ. ದುಃಖ ಬೀಳ್ತೀರಿ. ಅದನ್ನು ಮಾಡಲ, ಇದನ್ನು ಮಾಡಲ, ಅದನ್ನು ಮಾಡಲ, ಇದನ್ನು ಮಾಡಲ, ಇದನ್ನು ಬಿಡಲ, ಅದನ್ನು ಬಿಡಲ. ಸೊ ಹೀಗಾಗಿ ಮನಸ್ಸನ್ನು ಮತ್ತೆ ದ್ವಂದ್ವಕ್ಕೆ ಬೀಳ್ತೀರಿ. ದ್ವಂದ್ವಮಯ ಬದುಕಿನೊಳಗೆ ಸುಖ ಇಲ್ಲ. ದ್ವಂದ್ವಾತೀತ ಮನಸ್ಸಿರಬೇಕು. ಹೌದಾ? ಆವಾಗಲೇ ನಮ್ಗೆ ಸುಖ ಅದು, ಶಾಂತಿ ಅದು. ಅಂಥ ದ್ವಂದ್ವಾತೀತ ಮನಸ್ಸನ್ನು ಪಡೆಯೋದು ಯೋಗವನ್ನು ಬಿಟ್ಟರೆ ಎಲ್ಲಿ ಸಿಗಲ್ಲ ರೀ. ಬಟ್ ನಾ ಹೇಳಿಲ್ಲ, ಸ್ವರ್ಗದಾಗಿದ್ದು ನರಕವನ್ನು ಬಯಸೋ ಜನಕ್ಕೆ ಇವೆಲ್ಲ ಅರ್ಥ ಆಗಲ್ಲ. ಶ್ರೀ ಗುರುದೇವ್.